ಏನೋ ಮಾಡಬಾರ್ದು ತಪ್ಪು ಮಾಡಿರೋ ರೀತಿ ಮಾತಾಡ್ತಿದ್ಯಾ ನೀನು. ಏನಮ್ಮ ನಾನೇನ್ ಮಾಡಬಾರದು ಮಾಡಿರೋದು? ಅದು ನೀನ್ ತಾನೇ ಹೇಳ್ಬೇಕು. ಇಲ್ಲಮ್ಮ, ನೀನ್ ಹೇಳೋಗೆ ನಾನಂತ ಯಾವ ತಪ್ಪನ್ನು ಮಾಡಿಲ್ಲ. ನೀನ್ ಸುಮ್ಮನೆ ಏನೇನೋ ಮಾತಾಡ್ಬೇಡ. ಇನ್ನೊಂದ್ಸಲ ನೀನು ಇಂಥ ಕೆಟ್ಟ ಕೆಲ್ಸಕ್ಕೆ ಕೈ ಹಾಕಿದ್ರೆ ನಿನಗೆ ಸರಿಯಾದ ಬುದ್ಧಿನ ನಾನೇ ಕಲಿಸ್ತೀನಿ. ಅಲ್ಲ ಹೇಮ, ನೆನ್ನೆ ವಿಷ್ಣು ಬಂದು ನಿನ್ನ ಪ್ರೀತಿಯಿಂದ ಮಾತಾಡ್ಸಿದ್ದು, ಗಿಫ್ಟ್ ಕೊಟ್ಟಿದ್ದು, ಹೊರಗಡೆ ಕರ್ಕೊಂಡೋಗಿದ್ದು ಇದ್ಯಾವುದೂ ನಿಂಗೆ ಜ್ಞಾಪಕ ಇಲ್ವಾ? ಅತ್ತೆಮ್ಮ, ಇವ್ರು ನನಗೆ ಗಿಫ್ಟ್ ತಂದು ಕೊಟ್ರ? ಗಿಫ್ಟ್ ಕೊಡೋದಿರಲಿ, ಅವ್ರು ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿಸಿ ಎಷ್ಟೋ ವರ್ಷ ಆಗೋಗಿದೆ. ಇನ್ನು ಅವ್ರು ತಂದ್ಕೊಟ್ಟು ಗಿಫ್ಟನ್ನ ನಾನು ಹಾಕ್ಕೊಂಡು ಸಂಭ್ರಮದಿಂದ ಆಚೆ ಹೋಗಿದ್ದು ಇದೆಲ್ಲ ಕನಸು ಬಿಡಿ. ಅಯ್ಯೋ, ಇದನ್ನ ನೆನ್ನೆ ನನ್ನ ಕಣ್ಣಾರೆ ನೋಡಿದ್ನಲ್ಲ. ಹೇಳಿದ್ನಲ್ಲ ಅತ್ತೆಮ್ಮ, ನೀವು ಕನಸು ಕಂಡಿರ್ಬೇಕು ಅಂತ. ನಾನು ಎಲ್ಲೂ ಹೋಗಿಲ್ಲ, ನಿನ್ನೆ ಎಲ್ಲ ಮನೆಯಲ್ಲೇ ಇದ್ದೀನಿ. ಇಡೀ ದಿನ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಹೀಗಿರುವಾಗ ನಾನು ಇವ್ರ ಜೊತೆ ಹೊರಗೆ ಹೋಗೋಕ್ಕೆ ಹೇಗೆ ಸಾಧ್ಯ, ನೀವೇ ಹೇಳಿ? ಅಯ್ಯೋ ದೇವ್ರೆ, ಇದೇನಿದು? ಎಲ್ಲ ಅಯೋಮಯವಾಗಿದೆಯಲ್ಲ. ನೆನ್ನೆ ನೋಡಿದ ಸುಳ್ಳ, ಇವ್ರು ಹೇಳ್ತಿರೋದು ಸುಳ್ಳ, ಒಂದು ಗೊತ್ತಾಗ್ತಿಲ್ವಲ್ಲ. ಅಜ್ಜಿ, ನೀವು ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಅವರು ನಿನ್ನೆ ಮಲಗಿದವರು ಇವತ್ತು ಬೆಳಿಗ್ಗೆನೇ ಎದ್ದಿದ್ದಾರೆ. ಇದೇ ಸತ್ಯ. ಕೆಲವು ವಿಷಯಗಳು ನೆನಪಿಗೆ ಬರದೇ ಇದ್ರೆ ಉತ್ತಮ ಅಲ್ವಾ? ಓ, ನಾನ್ ಹೇಮನ ಕೊಲೆ ಮಾಡಿದ್ದು ನಿಜನೋ ಭ್ರಮೆನೋ ಗೊತ್ತಾಗ್ತಾನೆ ಇಲ್ವಲ್ಲ. ರೀ, ಯಾಕೆ ಹೀಗೆ ಹೆದರ್ಕೋತಾ ಇದ್ದೀರಾ? ನಾನು ನಿಮ್ಮ ಹೆಂಡತಿ ಹೇಮ. ನೀನ್ ನನ್ನ ಹೆಂಡತಿ ಅನ್ನೋದು ನನಗೆ ಗೊತ್ತಿಲ್ವಾ? ನಿಮಗೆ ಗೊತ್ತೇ ಇಲ್ವೇನೋ ಅನ್ನೋ ಥರ ಆಡ್ತಾ ಇದ್ದೀರಾ ನೀವು. ಏನಾಯ್ತು? ಹಾಗೆ ಹೇಳಿದ್ನಲ್ಲ, ಯಾವುದೋ ಒಂದು ಕೆಟ್ಟ ಕನಸಿತ್ತು, ಅದಕ್ಕೆ ಹೀಗೆ ಅಂತೇಳಿ. ಹಾ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿರೆಲ್ಲ ಸರಿ ಹೋಗ್ತೇನೆ. ಏನಾಯ್ತು? ಅರ್ಜುನ್ ಅವರೇ, ಏನಾಯ್ತು? ಅಮೃತ ಅವರೇ, ಸುತ್ತಮುತ್ತ ತುಂಬಾ ಹಾವುಗಳಿದ್ವು. ಏನು ಕನ್ಸಲ್ಲ? ಹೌದು. ಕನ್ಸಲ್ಲಿ ಬಂದಿದ್ದ ಹಾವುಗಳು ನಿಮ್ಗೇನು ಮಾಡೋಕ್ಕಾಗೋದಿಲ್ಲ ಅರ್ಜುನ್ ಅವರು. ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ಹೆದರ್ಕೊಳ್ತಾ ಇದ್ದೀರಾ? ಕನ್ಸಲ್ಲಿ ಹಾವುಗಳು ಬಂದರೆ ಶುಭ ಶಕುನ ಅಂತಾರೆ. ಮುಂದೆ ಏನೋ ಒಳ್ಳೇದಾಗತ್ತೆ. ಅದಕ್ಕೆ ಈ ಹಾವುಗಳು ನಿಮ್ಮ ಕನ್ಸಲ್ಲಿ ಬಂದು ಸೂಚನೆ ಕೊಟ್ಟಿದೆ. ಮಲ್ಗಿ, ಏನೂ ಆಗೋದಿಲ್ಲ. ನೀವ್ಯಾಕೆ ಇಲ್ಲಿ ಬಂದ್ರಿ? ನೀವು ಹಾವು ಅಂತ ಭಯ ಬಿದ್ದು ಎದ್ರಲ್ಲ. ಯಾವ ಹಾವು ಇಲ್ಲ, ಯಾವ ಕನಸು ಬಿದ್ದಿಲ್ಲ. ಸುಮ್ಮನೆ ತೊಂದರೆ ಕೊಡ್ಬೇಡಿ. ನಿಮ್ಮ ಪಾಡಿಗೆ ನೀವು ಮಲ್ಕೊ ಹೋಗಿ. ಹೋಗಿ ಎಂದೆ. ಅರೆ,
ಯಾವತ್ತೂ ಇಲ್ಲೇ ಇರೋ ಈ ವಿಚಿತ್ರವಾದ ಕನಸು ಇವತ್ತು ಬಿತ್ತಲ್ಲ. ತುಂಬಾ ಹಾವುಗಳು ಬಂದು ಇದ್ದಕ್ಕಿದ್ದಾಗೆ ನನ್ನನ್ನು ಸುತ್ಕೊಂಡು, ಹಾವುಗಳು ಬಂದು ನನ್ನ ಯಾಕೆ ಸುತ್ಕೋಬೇಕು? ಹಾವುಗಳಿಗೂ ನನಗೂ ಏನ್ ಸಂಬಂಧ? ಪ್ರತಿಯೊಂದು ಕನಸಿಗೂ ಒಂದೊಂದು ನಿಗೂಢವಾದ ಅರ್ಥ ಇರುತ್ತೆ ಅಂತಾರೆ. ಹಾಗೆ ಈ ಕನಸಿಗೇನಾದ್ರೂ ಅರ್ಥ ಇದೆಯಾ? ಅರ್ಜುನ್ ಅವರೇ, ಕಾಫಿ ತಗೊಳ್ಳಿ. ಅರೆ, ನೀವ್ಯಾಕೆ ತೊಂದರೆ ತೊಗೊಳೋದಕ್ಕೆ ಹೋದ್ರಿ? ನಿಮ್ಮ ಮಾತಿನ ಅರ್ಥ ನಂಗೆ ಗೊತ್ತಾಗ್ಲಿಲ್ಲ. ಅಲ್ಲ, ನನಗೆ ತಿಂಡಿ, ಊಟ, ಕಾಫಿ ಎಲ್ಲ ಕೊಡೋದಕ್ಕೆ ಅಮ್ಮನೋ ಅಥವಾ ಅಜ್ಜಿನೋ ಇದ್ದಾರೆ. ನೀವ್ಯಾಕೆ ಇದನ್ನೆಲ್ಲ ಮಾಡೋದಕ್ಕೆ ಹೋದ್ರಿ ಅಂತ ಹೇಳಿದೆ. ನಾನು ಈ ಮನೆ ಸೊಸೆ. ಈ ಮನೆಯವ್ರ ಯೋಗಕ್ಷೇಮ ನೋಡ್ಕೊಳ್ಳೋದು, ಅವ್ರನ್ನ ಹಾರೈಕೆ ಮಾಡೋದು ನನ್ನ ಕರ್ತವ್ಯ. ನೋಡಿ, ನನಗದೆಲ್ಲ ಗೊತ್ತಿಲ್ಲ. ಕಾಫಿನಲ್ಲಿ ಇಟ್ಟು ಹೋಗಿ ಆಮೇಲೆ ಕುಡ್ಕೋತೀನಿ. ಯಾಕೆ? ನನ್ನ ಕೈಯಿಂದ ತಗೊಂಡ್ರೆ ಏನಾಗತ್ತೆ? ನಾನು ನಿಮ್ಮ ಹೆಂಡತಿ ಅಲ್ವಾ? ಅಲ್ಲ, ನೀವು ನನ್ನ ಹೆಂಡತಿ ಅಲ್ಲ. ಅಮೃತ ಅವ್ರು ಮಾತ್ರ ನನ್ನ ಹೆಂಡತಿ. ನಿಮಗೆ ತಾಳಿ ಕಟ್ಟಿ ನಿಮ್ಮನ್ನ ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ. ಆ ತಪ್ಪು ಯಾಕೆ ಮಾಡಿದೆ ಅಂತ ಇವತ್ತವರೆಗೂ ನನಗೆ ಗೊತ್ತಿಲ್ಲ. ನಾನು ಏನು ಅನ್ಕೊಳ್ತೀನೋ ಅದಾಗೋದೇ ಇಲ್ಲ. ಎಲ್ಲ ವಿರುದ್ಧವಾಗಿ ಆಗುತ್ತೆ. ನಾಗಮಣಿ ನನ್ನ ಪಾಲಿನ ಮರಳುಗಾಡಿನ ಮರೀಚಿಕೆ ಆಗೋಗುತ್ತೆ ಅನ್ನಿಸ್ತಾ ಇದೆ. ಹಾಗಾಗೋದಕ್ಕೆ ಬಿಡೋದಿಲ್ಲ. ಶಕುನಿ ತಂತ್ರನ ಕುತಂತ್ರನ ಮೈಗೂಡಿಸ್ಕೊಂಡು ಚಾಣಕ್ಯನ ಚಾಲನ ಆದರ್ಶವಾಗಿ ಇಟ್ಕೊಂಡಿರೋನು ನಾನು. ಯಾವುದೇ ಕಾರಣಕ್ಕೂ ನಾಗಮಣಿ ನನ್ನಿಂದ ದೂರ ಆಗೋದಿಲ್ಲ. ಅದನ್ನು ನಾನು ವಶ ಪಡ್ಕೊಳ್ತೀನಿ. ಅರೆ ಮಲ್ಲಿ, ಅವತ್ತು ನನಗೇನಾಗಿತ್ತು, ನನ್ನ ಬುದ್ಧಿಗೆ ಯಾವ ಮಂಕ ಕವಿದಿತ್ತು ಅಂತ ಇವತ್ತವರೆಗೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೇ ಇದ್ದೀನಿ. ಅದಕ್ಕೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ನೋಡಿ, ನನ್ನ ಹೃದಯದಲ್ಲಿ ಅಮೃತ ಅವರು ಶಾಶ್ವತವಾಗಿ ನೆಲೆಸಿದ್ದಾರೆ. ಆ ಸ್ಥಾನನ ತುಂಬೋದಕ್ಕೆ ನಿಮ್ಮಿಂದ ಅಲ್ಲ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮ್ಮನ್ನ ಇವತ್ತಲ್ಲ, ಇನ್ಯಾವತ್ತೂ ಆ ಭಾವನೆಯಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಸಾರಿ. ನಿಮ್ಮ ಪ್ರೀತಿ ಪರಿನ ನೋಡ್ತಾ ಇದ್ರೆ ನನಗೆ ಮಾತುಗಳೇ ಹೊರಗೆ ಬರ್ತಾ ಇಲ್ಲ. ನಾನು ನಿಮ್ಮ ಮುಂದೆ ಇದ್ರೂ ಸಹ ನಾನೇ ನಿಮ್ಮ ಹೆಂಡತಿ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಯಾವ ಹೆಂಡತಿಗೂ ಬರಬಾರ್ದು. ಅಮೃತ ಅವರೇ,
ಅರೆ ಎಂಥ ಕೆಲಸ ಆಗೋಯ್ತು. ನಾನು ಅಮೃತ ಅವರು ಅಂತ ಮಣಿಯವ್ರನ್ನ ತಪ್ಕೊಂಡ್ಬಿಟ್ನಾ? ಮಲ್ಲಿ, ನೀನೇನಿಲ್ಲಿ? ಅಂಕಲ್, ನಾನು ಇಲ್ಲಿಲ್ದೆ ಇನ್ನೆಲ್ಲಿ ಹೋಗ್ಲಿ? ದೇವಸ್ಥಾನದಲ್ಲಿ ಹೂ ವ್ಯಾಪಾರ ಆಗಲಿಲ್ಲ, ಅದಕ್ಕೆ ಮನೆ ಮನೆಗೂ ಹೂ ಕೊಟ್ಟೋಗೋಣ ಅಂತ ಬಂದೆ. ನಾನು ಹೂ ಮಾರಲಿಲ್ಲ ಅಂದರೆ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಉಪವಾಸ ಇರಬೇಕಾಗುತ್ತೆ. ಏನು, ನಿಮ್ಮ ಅಪ್ಪ ಅಮ್ಮ ಎಲ್ಲ ಉಪವಾಸ ಇರಬೇಕಾಗತ್ತ? ಅಂದರೆ ನಿಮ್ಮ ಅಪ್ಪ ಅಮ್ಮ ಬದುಕಿದಾರಾ? ಏನಂಕಲ್ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಅಪ್ಪ ಅಮ್ಮ ಸತ್ರು ಅಂತ ನಿಮ್ಗ್ಯಾರು ಹೇಳಿದ್ದು? ನೀನೇ ತಾನೇ ಹೇಳಿದ್ದು. ಅಂಕಲ್, ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ನಮ್ಮ ಅಪ್ಪ ಅಮ್ಮ ಇನ್ನೂ ಚೆನ್ನಾಗಿದ್ದಾರೆ. ಏಯ್, ಒಂದೊಂದು ಸಲ ಒಂದೊಂದು ಮಾತಾಡಬೇಡ. ನಮ್ಮ ಅಪ್ಪ ಅಮ್ಮ ಸತ್ತೋದ್ರು ಅಂತ ಹೇಳಿ ನೀನೇ ಅರ್ಜುನ್ ಜೊತೆ ಬಂದು ನಮ್ಮ ಮನೆ ಸೇರಿಕೊಂಡೆ. ಈಗ ನೋಡಿದ್ರೆ ಏನೂ ಆಗೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಾ. ಏನು ಹೇಳ್ತಿದ್ದೀರಾ ಅಂಕಲ್? ನಾನು ನಿಮ್ಮ ಮನೆಗೂ ಬಂದಿಲ್ಲ, ನಮ್ಮ ಅಪ್ಪ ಅಮ್ಮನೂ ಸತ್ತಿಲ್ಲ. ನೀವು ಹಿಂಗೆ ಮಾಡೋದಕ್ಕೇನು ಕೆಲಸ ಇಲ್ಲ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದೀರಾ. ನಿಮ್ಮ ಬಾಯಿ ಚಪಲಕ್ಕೆ ಇನ್ನೊಬ್ರು ತಂದೆ ತಾಯಿನೆಲ್ಲ ಸಾಯಿಸ್ಬೇಡಿ. ಏಯ್ ಮಲ್ಲಿ, ಏನಿದು ಇವಳು ಹೀಗೆ ಹೇಳ್ತಾ ಇದ್ದಾಳಲ್ಲ? ಇವಳು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಇವಳೇ ಬೇರೆ, ನಮ್ಮ ಮನೇಲಿರೋ ಮಲ್ಲಿನೇ ಬೇರೆ ಅಂತ ಅನುಮಾನ ಬರ್ತಾ ಇದೆ. ಅನುಮಾನ ಅಲ್ಲ, ಇವಳೇ ಬೇರೆ ಅವಳೇ ಬೇರೆ. ಅವಳು ಯಾಕೆ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ, ಅವಳ ಉದ್ದೇಶ ಏನು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು. ಏಯ್ ಡೂಪ್ಲಿಕೇಟ್ ಮಲ್ಲಿ, ನೀನು ಯಾರು, ನೀನು ಯಾಕೆ ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ಯಾ ಅನ್ನೋದನ್ನು ನಾನು ತಿಳ್ಕೊಳ್ದೇ ಇರೋದಿಲ್ಲ. ತಿಳ್ಕೊಂಡು ನಿನ್ನ ಬಣ್ಣನ ಬಯಲು ಮಾಡ್ತೀನಿ. ಮಲ್ಲಿ, ನೀವು ತುಂಬ ಒಳ್ಳೆಯವರು ರುದ್ರ ಮಾಮ. ನೀನು ಅಂದ್ಕೊಂಡಿರೋದಕ್ಕಿಂತ ತುಂಬ ಒಳ್ಳೆಯವನು. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮಲ್ಲಿ, ನಿಮಗೆ ಚಾಕ್ಲೇಟ್ ಬಿಟ್ಟರೆ ಬೇರೆ ಏನು ಇಷ್ಟ? ಸರಿ, ಒಂದು ಕೆಲಸ ಮಾಡು, ನೀನು ನನ್ನ ಜೊತೆ ಬಂದರೆ ನಿನಗೆ ತುಂಬ ಚಾಕ್ಲೇಟ್ ಕೊಟ್ಟು ಐಸ್ ಕ್ರೀಮ್ ಎಲ್ಲ ಕೊಡಿಸ್ತೀನಿ. ಬರ್ತೀಯಾ? ಹಾಂ, ಬಾ. ಇದನ್ನು ನೀನು ಕೂಡ. ನಿಜ ಹೇಳು, ಯಾರು ನೀನು? ನಾನು ಯಾರು ಅನ್ನೋದು ನಿಮಗೆ ಗೊತ್ತು. ನೋಡೋ, ಸುಮ್ಮನೆ ಏನೇನೋ ಮಾತಾಡಿ ನಾನು ದಿಕ್ಕು ತಪ್ಸೋದಕ್ಕೆ ನೋಡಬೇಡ. ನೀನು ಯಾರು, ಯಾಕೋಸ್ಕರ ನಮ್ಮ ಮನೆಗೆ ಬಂದಿದ್ಯಾ, ನಿನ್ನ ಉದ್ದೇಶ ಏನು ಅನ್ನೋದನ್ನ ಹೇಳು. ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರೆ ನಾನು ಏನಂತ ಉತ್ತರ ಕೊಡಲಿ? ನೀವು ಕೇಳಿದ ಎಲ್ಲ ಪ್ರಶ್ನೆಗೂ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ನೀವು ಕೇಳಿದ್ದನ್ನೇ ಕೇಳೋದಕ್ಕೆ ಬೇಜಾರಾಗಲಿಲ್ಲ ಅಂದರೆ ಹೇಳಿದ್ದನ್ನೇ ಹೇಳೋದಕ್ಕೆ ನನಗೆ ಬೇಜಾರಾಗುತ್ತೆ. ನನ್ನ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡ. ನಾನು ನೋಡೋದಕ್ಕೆ ಒಳ್ಳೆ ಒಂಥರ ಕಾಣಿಸಿದ್ರು ನನ್ನ ಒಳಗಡೆ ಒಬ್ಬ ರಾಕ್ಷಸ ಇದ್ದಾನೆ. ನೀವು ನೋಡೋದಕ್ಕೆ ಒಳ್ಳೆಯ ಥರ ಕಾಣ್ತೀರಾ ಅಂತ ಯಾರು ಹೇಳಿದ್ದು? ಏಯ್, ನಿನ್ನನ್ನು ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಮಣಿಯವರೇ, ನನ್ನ ಕ್ಷಮಿಸಿ. ಯಾಕೆ ಕ್ಷಮಿಸೋ ಅಂತ ತಪ್ಪು ನೀವೇನು ಮಾಡಿದಿರಾ?
ಆಗಲೇ ನಿಮ್ಮನ್ನು ತಪ್ಕೊಂಡಿದ್ದು ತಪ್ಪಲ್ವಾ? ಗಂಡ ಹೆಂಡತಿನ ತಪ್ಕೊಳ್ಳೋದು, ಹೆಂಡತಿ ಗಂಡನ ತಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಇದು ಪ್ರತಿಯೊಂದು ಗಂಡ ಹೆಂಡತಿ ಮಧ್ಯೆ ನಡಿಬೇಕಾಗಿರೋದೇ ಅಲ್ವಾ? ಆಗಲೇ ನೀವು ಅಮೃತ ಅವ್ರ ಥರ ಕಾಣಿಸಿದ್ರಿ, ಅದಕ್ಕೆ ಬಂದು ತಪ್ಕೊಂಡೆ. ನೀವು ಯಾಕೆ ಅಮೃತ ಅವ್ರ ಥರ ಕಾಣಿಸ್ಕೊಂಡ್ರಿ ಅಂತ ನನಗೀಗಲೂ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ ಬಿಡಿ, ಇದೊಂದು ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ಬೇಜಾರಾಗ್ತೀರಾ? ಇದು ನಿಮಗೆ ಸಣ್ಣ ವಿಷಯ ಆಗಿರ್ಬೋದು, ನನಗೆ ಸಣ್ಣ ವಿಷಯ ಅಲ್ಲ. ಈ ವಿಷಯನ ಇಷ್ಟೊಂದು ಗಂಭೀರವಾಗಿ ಯಾಕೆ ತಗೊಳ್ತೀರಾ? ನೀವು ನನ್ನ ಗಂಡ. ನೋಡಿ, ನೀವು ನನ್ನ ಗಂಡ ಅಂತ ಅಕ್ಸೆಪ್ಟ್ ಮಾಡಿರ್ಬೋದು, ಆದರೆ ನನ್ನ ಮನಸ್ಸು ನಿಮ್ಮನ್ನ ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡಿಲ್ಲ, ಮಾಡೋದು ಇಲ್ಲ. ಹಾಗೆ ಮಾಡಿದ್ರೆ ನನ್ನ ಅಮೃತ ಅವ್ರಿಗೆ, ಅವ್ರ ಪ್ರೀತಿಗೆ ದ್ರೋಹ ಬಗ್ದಾಗುತ್ತೆ. ನನ್ನ ಮನಸ್ಸು ಅದಕ್ಕೆ ಒಪ್ಪೋದಿಲ್ಲ. ನನ್ನ ಮಾತಿಂದ ನಿಮ್ಗೆ ಹರ್ಟ್ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಅರ್ಜುನ್ ಅವರೇ, ನಾನೇ ನಿಮ್ಮ ಅಮೃತ ಅಂತ ಹೇಳೋ ದಿನ ಬಂದೇ ಬರುತ್ತೆ. ಆ ದಿನ ಬೇಗ ಬರಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಮಲ್ಲಿ, ನಿಜ ಹೇಳಿ, ಯಾರು ನಿನ್ನ ಇಲ್ಲಿ ಕಳಿಸಿದ್ದು? ಆ ಶಾಸ್ತ್ರಿನ ಅಥವಾ ಅಮೃತನ? ಯಾರು ಇಲ್ಲಿಗೆ ಬಾ ಅಂದರೂ ನಾನು ಬರೋದಿಲ್ಲ, ಯಾರು ಅಲ್ಲಿಗೆ ಹೋಗು ಅಂದರೂ ನಾನು ಅಲ್ಲಿಗೆ ಹೋಗೋದಿಲ್ಲ. ನನಗಿಷ್ಟವಾದ ಜಾಗಕ್ಕೆ ಮತ್ತು ನನಗಿಷ್ಟವಾದ ವ್ಯಕ್ತಿಗಳ ಬಳಿ ಮಾತ್ರ ನಾನು ಹೋಗ್ತೀನಿ. ಇದು ಸತ್ಯ. ಮಾತಿಗೆ ಮಂತ್ರಕ್ಕೆ ಬಗ್ಗೋಳಲ್ಲ ನೀನು. ನಿನಗಿದೆ ಇರೋ. ಒಳ್ಳೆ ಮಾತಿಂದ ಹೇಳ್ಚೋ, ಇಲ್ಲ ನಿನ್ನ ಮೈ ಮೇಲೆ ಬಾಸುಂಡೆ ಬರೋ ಥರ ಬಾರಿಸ್ಲೋ. ನನಗೆ ಅಂಜಿಕೆ ಆಗಲಿ ಆತಂಕ ಆಗಲಿ ಇಲ್ಲ. ನಾನು ಭಾವನೆಗಳಿಗೆ ಅತೀತವಾಗಿ ಬದುಕೋಳು. ನನ್ನ ಪಯಣದ ಹಾದಿಯಲ್ಲಿ ಲಕ್ಷಾಂತರ ಜನಗಳನ್ನ ನೋಡಿದ್ದೀನಿ. ಹಾರಾಡ್ದೋರು, ಮೆರೆದೋರು ಇತಿಹಾಸದ ಪುಟಗಳಲ್ಲಿ ಮಣ್ಣಾಗೋಗಿದ್ದಾರೆ. ಮಲ್ಲಿ, ನೀನು ನೋಡೋಕೆ ಚೋಟುದ್ದ ಇದ್ರು ನೀನಾಡೋ ಮಾತುಗಳು ತುಂಬಾ ಎತ್ತರವಾಗಿದ್ದಾವೆ. ವಾಮನು ಕೂಡ ನನ್ನಷ್ಟೇ ಕುಬ್ಜನಾಗಿದ್ದ. ಆಮೇಲೆ ತ್ರಿವಿಕ್ರಮನಾಗಿ ಬೆಳಿಲಿಲ್ವಾ? ನಾನು ಕೇಳೋ ಪ್ರಶ್ನೆಗೂ ನೀನು ಕೊಡೋ ಉತ್ತರಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಸಂಬಂಧಗಳು ಸಂಸ್ಕಾರ ಇರೋರಿಗೆ ಮಾತ್ರ ಅರ್ಥ ಆಗೋದು, ನಿಮ್ಮಂಥವ್ರಿಗಲ್ಲ. ನೀನ್ ಮಾತ್ರ ಅಲ್ಲ, ನಿನ್ ಅಣ್ಣ ವಿಷ್ಣು, ನಿನ್ ಗುರು ಭೈರವ, 3 ಜನದಿಂದನೂ ಏನು ಮಾಡೋದಕ್ಕಾಗೋದಿಲ್ಲ. ನಾನ್ ಮನ್ಸು ಮಾಡಿದ್ರೆ ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬೋದು. ನಿನ್ನ ಪೊಗರು, ನಿನ್ನ ದಿಮಾಕೋ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಇದೆ. ಅದಕ್ಕೆಲ್ಲ ಒಂದು ಗತಿ ಕಾಣಿಸ್ತೀನಿ. ಬಗ್ಗೋದು ಅಂಕುಶಕ್ಕೆ ಮಾತ್ರ, ಹಗ್ಗಕ್ಕಲ್ಲ. ಇಷ್ಟು ಸಣ್ಣ ವಿಷಯ ಗೊತ್ತಿಲ್ದಿರೋ ನೀನು ನಿನ್ನ ಯೋಗ್ಯತೆ ಮೀರಿ ಆಸೆ ಪಡ್ತಾ ಇದೀಯಾ. ನೀನು ಏನ್ ಮಾತಾಡ್ತಿದ್ಯೋ ಅದು ನಿನಗೆ ಅರ್ಥ ಆಗ್ಬೇಕು. ಒಂದು ಸಲ ಈ ಹಗ್ಗದಿಂದ ಕಟ್ಟಿದ್ರೆ ಬುದ್ಧಿ ಬರುತ್ತೆ, ಆಗ ನೀನೇ ಎಲ್ಲ ಬಾಯ್ ಬಿಡ್ತೀಯ.